ಐ ಬಜ್ಜಿ. ಏಯ್ ನಿನ್ಗಲ್ಲ ಇಡ. ಮತ್ತೆ ಇನ್ಯಾರ್ಗೆ? ನಿಮ್ಮ ಅಪ್ಪಂಗೆ. ಅಪ್ಪಂಗ? ಅಪ್ಪ ಇಲ್ಲಿ ಕಾಣಿಸ್ತಾನೆಲ್ಲ. ಆಚೆ ಕಡೆ ಕುತ್ಕೊಂಡು ಜ್ಯೂಸ್ ಕುಡಿತಾ ಇದ್ದಾರಲ್ವಾ? ಜ್ಯೂಸು. ಮದ್ವೆ ಆದಾಗಿಂದ ಅವ್ರು ಕುಡಿತಾರೆ ಅನ್ನೋದು ನನಗೆ ಗೊತ್ತಿಲ್ಲ ಅಂತ ಅವ್ರು ಅನ್ಕೊಂಡಿದ್ದಾರೆ. ನನಗೆ ಗೊತ್ತು. ನಾನು ಹಾಗೆ ಪಾಲಿಸ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಹಾಗೆ ನಡ್ಕೊಬೇಕು, ಕರೆಕ್ಟಾ? ಕರೆಕ್ಟ್ ಮಗನೆ. ಅದನ್ನ ಇವಾಗ ನಾನ್ ತಗೊಂಡೋಗ್ ಕೊಡ್ಬೇಕು, ಅದು ಕರೆಕ್ಟಾ? ಅಯ್ಯೋ 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 ಎಷ್ಟು ಜಾಣನ ನೀನು ಅಲ್ವಾ? ಟಿಶ್ಯೂ ಎಲ್ಲ ಹೋಯ್ತು, ಇಲ್ಲಿ ಇಟ್ಟಿದ್ನಲ್ವಾ? ಪೇಪರ್ ಇಲ್ಲೇ ಇದೆಯಲ್ಲ. ಏನಾಯ್ತು ಮಗನೆ? ನನ್ ದಿವ್ಯಂಗೋಸ್ಕರ ಬರ್ತಿದ್ ಕವಿತೆಲಿ ನೀನು ಬಜ್ಜಿ ಕೆಡ್ತಾ ಇದ್ದೆ. ಸಾರಿ ಮಗನೆ, ಸಾರಿ ಕಣ, ನಂಗೆ ಗೊತ್ತಾಗಿಲ್ಲ. ಅಲ್ವಾ ಪೇಪರ್ ಅಲ್ವೇನೋ ಬರ್ದಿರೋದ್ ಮನ್ಸಲ್ಲಿದೆ ತಾನೆ? ಮತ್ತೆ ಪ್ಲೀಸ್ ಕಣ, ತಗೊಂಡು ಜಾಣ ಜಾಣ ಜಾಣ. ಆಮೇಲೆ ನಾನ್ ಕೊಟ್ಟೆ ಅಂತ ಹೇಳ್ಬೇಡ್ವಾ? ಮತ್ತೆ ಅಮ್ಮ ಬಜ್ಜಿ ಮಾಡ್ತಾ ಇದ್ರು, ನೀನೇ ಹೋಗಿ ತಗೊಂಡ್ ಬಂದೆ ಅಂತ ಹೇಳ. ಓ ಹಾಗೆ ಆಗ್ಬೋದು ಆಗ್ಬೋದು. ಅಪ್ಪ ಸರ್ ಎಲ್ಲೋ ಹೊರಟಂಗಿದೆ. ಅಪ್ಪ ಅಣ್ಣ ಜ್ಯೂಸ್ ಕುಡ್ತಾ ಇದ್ದಾರಾ? ಇದು ಅಲ್ಲಿಗೆ ನನಗೆ ಗೊತ್ತು. ಇದು ಗೊತ್ತಾ? ಅಣ್ಣ ತಮ್ಮ ಇಬ್ರು ಕಳ್ದ್ರೆ. ಚಿಕ್ಕಪ್ಪ ವಿಷಯ ಏನು ಅಂತ ಹೇಳಿ. ಜೀರೋ ಶುಗರ್ ಸೋಡಾ. ಗೊತ್ತಾಗ್ತಾ ಇದೆ. ಇದ್ರ ಜೊತೆ ನಿಂಬೆ ಹಣ್ಣನ್ನ ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿದು ಬಿಟ್ರೆ ಆಹಾ. ಸೇಮ್ ಅಣ್ಣ ತಮ್ಮನ ಕಾಂಬಿನೇಷನ್. ಹಾಗೆ ಅನ್ಕೋ. ಹೋಗು. ಸರಿ ಒಂದ್ ನಿಮಿಷ. ಏನ್ ಚಿಕ್ಕಪ್ಪ? ಏನಿಲ್ಲ, ಇದನ್ನ ನಾನ್ ಕೊಟ್ಟೆ ಅಂತ ಅಣ್ಣನಿಗೆ ಹೇಳ್ಬೇಡ, ನೀನೇ ಕೊಟ್ಟೆ ಅಂತ ಹೇಳು. ಹೇಳ್ತೀಯಕಂದ? ಆಗ್ಬೋದು. ನನ್ನ ಮದುವೆ ಅಂತೆ. ಕಾರ್ತಿಕ್, ಏನು ಇದು? ಅಜ್ಜಿ, ಸೌತೆಕಾಯಿ, ಸೋಡಾ, ಏನು ನಡೀತಾ ಇದೆ ಈ ಮನೇಲಿ? ಏನ್ ನಡೀತಾ ಇದೆ? ಮನೇಲಿ ಕುಡಿಯಕ್ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಅಯ್ಯೋ ಚಿಕ್ಕಿ, ಇದ್ಯಾವ್ದು ನನ್ಗಲ್ಲ. ಅಪ್ಪ ಜ್ಯೂಸ್ ಕುಡಿತಾ ಇದಾರೆ, ಜ್ಯೂಸು. ಇದೆಲ್ಲ ಅವ್ರಿಗೆ. ಸರಿ, ಹಾಗಾದ್ರೆ ಹೋಗು. ಸರಿ. ಕಾರ್ತಿಕ್, ಏನ್ ಚಿಕ್ಕಿ? ಒಂದ್ ನಿಮಿಷ. ಅಯ್ಯೋ ಚಿಕ್ಕಿ, ಎಲ್ಲಿ ಹೋಗ್ತಾ ಇದ್ಯಾ? ಕಾರ್ತಿಕ್ ತಗೊಳ್ಳೋ. ಚಿಕ್ಕಿ ಏನಿದು? ಉಪ್ಪಿನಕಾಯಿ ಜ್ಯೂಸ್ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂತೆ. ಇದು ನಿಂಗೆ ಯಾರು ಹೇಳಿದ್ದು? ಏಯ್, ನನ್ನನ್ನ ನೀನು ಹಾಗೆಲ್ಲ ಪ್ರಶ್ನೆ ಮಾಡಬಾರ್ದು, ತಗೊಂಡ್ ಹೋಗು. ಕಾರ್ತಿಕ್, ಮತ್ತೆ ಏನ್ ಚಿಕ್ಕಿ ನಿಂದು? ಅವ್ರೇನಾದ್ರೂ ಕೇಳಿದ್ರೆ ಇದನ್ನೆಲ್ಲ ನೀನ್ ಕೊಟ್ಟಿಲ್ಲ ಅಂತ ಹೇಳ್ಬೇಕು ತಾನೆ? ನಾನೇ ಅಂತ ಹೇಳು. ಮನೆ ಬಗ್ಗೆ ನನಗೆ ಕಾಳಜಿ. ಓ, ನನಗ್ ಮರ್ತೋಗಿತ್ತು. ಖಂಡಿತ ಹೇಳ್ತೀನಿ, ಸರಿನಾ? ಆಯ್ತಾ ಇರ್ತಾರೆ, ಹೋಗು ಕಂದ. ಮನೆ ಕಾಳಜಿ ವಹಿಸೋದು ಅಂದ್ರೆ ಎಷ್ಟು ಕಷ್ಟ. ಡ್ಯಾಡಿ, ಏನು ಮಗ ಇದೆಲ್ಲ? ದಿಸ್ ಇಸ್ ಫಾರ್ ಯು. ಬಿಸಿ ಬಿಸಿ ಬಜ್ಜಿ ಹೊರಗಡೆ ತಿಂದು ಆರೋಗ್ಯ ಹಾಳು ಮಾಡ್ಕೊಬಾರ್ದು ಅಂತ. ಓಹೋ, ಇದು ಶುಗರ್ ಫ್ರೀ ಸೋಡಾ, ನಿಂಬೆನ್ ಜೊತೆ ಸೂಪರ್ ಕಾಂಬಿನೇಷನ್. ಇದು ವೆಜ್ ಸ್ಯಾಲೆಡ್, ವೆರಿ ವೆರಿ ಹೆಲ್ತಿ ಮತ್ತೆ ಲೋ ಕ್ಯಾಲರಿ. ಆಮೇಲೆ ಅದು ಲೋಕಲ್ ಕಾಂಬಿನೇಷನ್, ಉಪ್ಪಿನಕಾಯಿ. ಶಭಾಷ್ ಮಗನೇ, ಮಗ ಅಂದ್ರೆ ನೀನೇ ಕಣ, ತಂದೆಗೆ ತಕ್ಕ ಮಗ. ಇಡೋನ್ ಪ್ಲೀಸ್. ಏ ಮಗನೇ, ಇದನ್ನೆಲ್ಲ ತಂದಿದ್ದು ಮನೇಲಿ ಯಾರು ನೋಡ್ಲಿಲ್ಲ ತಾನೇ? ಯಾಕಂದ್ರೆ ನೀವಿಲ್ಲಿ ಜ್ಯೂಸ್ ಕುಡಿತಾ ಇರೋದು ಯಾರಿಗೂ ಗೊತ್ತಿಲ್ಲ, ಕರೆಕ್ಟ್ ತಾನೆ? ತಗೋ. ನಾನುನಾ? ಬಜ್ಜಿ ತಗೊಳ್ಳೋ ಅಂತ ಹೇಳಿದ್ ನಾನು. ಹೌದಾ? ಸರಿಯಾಗಿದ್ರೆ. ಮಗನೇ, ನೀನು ಹುಟ್ಟಿದಾಗ ನನಗೆ ಮಗ ಹುಟ್ಟದ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ. ನಿನಗೆ ಮೀಸೆ ಚಿಗುರಿ ಎದೆ ಮಟ್ಟಿಗೆ ಬೆಳೆದು ನಿಂತಾಗ ನನಗೊಬ್ಬ ಒಳ್ಳೆ ಸ್ನೇಹಿತ ಸಿಕ್ತ ಅಂತ ಇನ್ನೂ ಖುಷಿ ಪಟ್ಟೆ. ಲವ್ ಯು ಡ್ಯಾಡ್. ನಿನ್ನಂತ ಅಪ್ಪ ಇಲ್ಲ, ನಿನ್ನಂತ ಮಗನೂ ಇಲ್ಲ. ನನಗೋಸ್ಕರ ನೀ ಇಷ್ಟೆಲ್ಲ ತಂದಿದ್ದೀಯ ಅಂತಂದ್ಮೇಲೆ ನಿನಗೋಸ್ಕರ ನಾನು ಏನಾದರೂ ಮಾಡಲೇಬೇಕು.
ಏನು ಮಾಡಬೇಕು ಹೇಳು. ಅದು ಡ್ಯಾಡ್, ಅದು ಹೇಳು. ನಾನೊಂದು ಕವಿತೆ ಬರೆದಿದ್ದೀನಿ. ಕವಿತೆ ಬರೆದಿದೀಯಾ? ನನಗೋಸ್ಕರನಾ? ಅಲ್ಲ, ದಿವ್ಯನ್ಗೆ. ಏನೋ ದಿವ್ಯಾಗೆ ನೀನು ಕವಿತೆ ಬರೆದಿದೀಯಾ? ಹೋಗ್ ಕೊಡು ಮತ್ತೆ. ನಾನ್ ಕವಿತೆ ಬರ್ದಿರೋದು ನಿಮ್ಗೆ ಆಶ್ಚರ್ಯ ಆಗ್ತಿಲ್ವಾ? ನೀನು ಬರ್ದಿಲ್ಲ ಅಂದಿದ್ರೆ ನನಗೆ ಆಶ್ಚರ್ಯ ಆಗ್ತಿತ್ತು. ನೋಡು, ನಾನು ನಿಮ್ಮ ಅಮ್ಮನಿಗೆ ಲೈನ್ ಹೊಡಿಬೇಕಾದ್ರೆ ದಿನಕ್ಕೆ 100 ಕವಿತೆ ಬರೀತಿದ್ದೆ. ಅಟ್ಲೀಸ್ಟ್ ನೀನು ಒಂದು 3 ಕವಿತೆನಾದ್ರೂ ಬರೆಯೋದು ಬೇಡವೇ? ವಾವ್, 100 ಕವಿತೆನಾ? ಹೇಗೆ ಉಳಿತಿತ್ತಪ್ಪ ನಿಂಗೆ? ಪ್ರೀತಿಯಲ್ಲಿ ಬಿದ್ದವನಿಗೆ ಪ್ರತಿಯೊಂದು ವಸ್ತುವಿನಲ್ಲೂ ಆ ಹುಡುಗಿನೇ ಕಾಣ್ತಾಳ್ಕಣೋ. ಅದನ್ನ ಪದಗಳಲ್ಲಿ ಪೋಣಿಸಿ ಬರೆದ್ರೆ ಅದೇ ಕವಿತೆ. ವಾವ್, ಇನ್ಸ್ಪೈರಿಂಗ್, ಎಕ್ಸ್ಟ್ರಾರ್ಡಿನರಿ. ನನಗೂ ಹಾಗೆ ಅನಿಸ್ತಾ ಇದೆ ಡ್ಯಾಡ್. ಪ್ಲೀಸ್ ನನ್ನ ಕವಿತೆ ಕೇಳು, ಪ್ಲೀಸ್ ಪ್ಲೀಸ್ ಪ್ಲೀಸ್. ಆಯ್ತು, ಹೇಳಪ್ಪ. ನಾನು ನಿಂತ್ಕೊಂಡು ಹೇಳ್ತೀನಿ, ಸರಿನಾ? ನೀನ್ ನಿಂತ್ಕೊಂಡಾದ್ರೂ ಹೇಳು, ಕೂತ್ಕೊಂಡಾದ್ರೂ ಹೇಳು, ಇಲ್ಲ ಮಲ್ಕೊಂಡಾದ್ರೂ ಹೇಳು. ಹೇಳಪ್ಪ. ಅಯ್ಯೋ, ಕವಿತೆ ಎಲ್ಲ ಎಣ್ಣೆ ಆಗೋಗಿದೆ. ಅಮ್ಮ ಬಜ್ಜಿ ಹಾಕ್ಬಿಡ್ಲು. ಪರವಾಗಿಲ್ಲ, ಹಾಗೂ ಕಾಣಿಸ್ತಿದೆ. ಸರಿ, ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀನೇ ನನ್ನ ಚಿನ್ನದ ಸ್ಪೂನು, ಆಹಾ, ನಾನೇ ನಿನ್ನ ಗುಲಾಬ್ ಜಾಮೂನು. ವಾರೆ ವಾ, ಇನ್ನೂ ಚೆನ್ನಾಗಿದೆ, ಇನ್ನೂ ಚೆನ್ನಾಗಿದೆ ಮುಂದೆ. ಮುಂದುವರ್ಸು. ನಾನೇ ನಿನ್ನ ಜಾಮೂನು, ಹೃದಯ ಕೊಟ್ಟರೆ ನೀನು, ಕೂತಿ ಬಿಡುವೆ ಅದರಲ್ಲಿ ನಾನು. ಕರ್ಮ. ಆಗಿ ಬಿಡಲಿ ನಮ್ಮ ಮದುವೆ ಸೂನು. ಆಮೇಲೆ 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 ನಮ್ಮ ಹನಿಮೂನು. ಥು, ಇದನ್ನ ಯಾವನಾದ್ರೂ ಕವಿತೆ ಅಂತ ಹೇಳ್ತಾನೇನೋ? ಈ ಕವಿತೆನ ಆ ಹುಡುಗಿ ಕೇಳಿದ್ರೆ ತನ್ನ ಅಭಿಪ್ರಾಯ ಹೇಳಲ್ಲ, ಅಂತ ಅಸಹ್ಯ ಪಟ್ಕೋತಾಳೆ. ಪ್ರೀತಿಸೋ ಹುಡುಗಿಗೆ ಕೊಡೋ ಕವನ ಹೇಗಿರ್ಬೇಕು ಗೊತ್ತೇನೋ? ಹೇಗಿರ್ಬೇಕು? ಮೊದಲು ನೀನು ಫೀಲ್ ಮಾಡಬೇಕು. ಆ ಕವನದಲ್ಲಿ ಪದಗಳೇ ಇರಬಾರದು, ನಿನ್ನ ಭಾವನೆಗಳು ಇರಬೇಕು. ಅಲ್ಲಿ ನೋಡು, ಆಕಾಶದಲ್ಲಿ ಚಂದ್ರ ಕಾಣಿಸ್ತಿದ್ದಾನಲ್ಲ, ಆ ಚಂದ್ರನ ನೋಡಿದ್ರೆ ನಿನಗೇನು ಅನ್ಸುತ್ತೆ? ಖಾಲಿ ಆಕಾಶದಲ್ಲಿ ರೌಂಡ್ ರೌಂಡ್ ಆಗಿರೋ ಚಂದ್ರನ್ ತರಾನೇ ಕಾಣಿಸ್ತಾ ಇದೆ. ಕರ್ಮ. ಯಾಕಪ್ಪ? ನಮ್ಮ ಪ್ರಾಣಿಗೂ ನೀನು ಕವಿತೆನೂ ಬರೆಯಲ್ಲ, ಅವಳನ್ನ ಪ್ರೀತಿಸೋದೂ ಇಲ್ಲ. ನಿನ್ನ ಮನಸ್ಸಿನಲ್ಲಿ ಆ ದಿವ್ಯ ಇದ್ದಾಳೆ ಅಂತಂದ್ರೆ ಆ ಚಂದ್ರನಲ್ಲೂ ದಿವ್ಯನೇ ಕಾಣಬೇಕು. ಅದು ನಿಜವಾದ ಪ್ರೀತಿ. ಹ್ಮ್ ಹ್ಮ್